ಇನ್ನೋರ್ವರಾದಂಥ ದ್ಯಾಮಣ್ಣ ಸಂಗೊಳ್ಳಿ, ಇವರು ಕೃಷಿಕರು, ದೊಡ್ಡವಾಡ. ಅವರು ಸಹಿತ ತಮ್ಮ ಅನುಭವಗಳನ್ನು ಹಂಚ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಾಳಿ ಬಿಟ್ಟಾಗ ತೂರಿ ಕಳ್ಳಿರನ್ನ, ಗಾಳಿ ನಿಮ್ಮ ಆಗಿನವಲ್ಲವಯ್ಯ, ನಾಳೆ ತುಳಿದರೆ ಇಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿಯ ಸೊಡರು, ಬೇಗ ಬೇಗ ತೂರಿಕೊಳ್ಳಂದ ನಮ್ಮ ನಿಜ ಶರಣ ಅಂಬಿಗರ ಚೌರಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾ, ಧರ್ಮಗುರು, ವಿಶ್ವಗುರು, ಮಹಾಮಾನವತಾವಾದಿ, ಅನುಭವ ಮಟ್ಟ ಪರವಾಗಿ ಬಸವ ತಂದೆಯನ್ನು ಸ್ಮರಣೆ ಮಾಡುತ್ತಾ, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡುತ್ತಾ, ಹಾಗೂ ಇವತ್ತಿನ ಈ ನಮ್ಮ ಸಾವಯವ ಕೃಷಿಗೆ ಬಂದಂಥ ಶರಣರಿಗೆ ಹಾಗೂ ವೇದಿಕೆ ಮೇಲೆ ಇರುವಂಥ ನಮ್ಮ ಪೂಜ್ಯ ಬಸವಾನಂದ ಅಪ್ಪಾಜಿ ಅವರಿಗೆ ಪಾದಕ್ಕೆ ಹಣೆಯು ಶರಣೆಂದು ಎಲ್ಲ ಶರಣರಿಗೂ ಅನಂತ ಶರಣೂ ಶರಣ. ಈಗಾಗಲೇ ಅಪ್ಪಾರವರು ನಮ್ಮ ಕರೋಶಿ ಅಪ್ಪಾರಾಗಲಿ, ನಮ್ಮ ದೇವರೆಡ್ಡಿ ಅಪ್ಪಾರಾಗಲಿ ಒಕ್ಕಲತನದನ ಸ್ವಲ್ಪ ಕೆಲಸ ಗಮನ ಕೊಡೋದನ. ಸಾವಯವ ಕೃಷಿ ಅಂದ್ರೆ ಏನು, ಇದು ನಮ್ಮಲ್ಲಿ ಯಾಕೆ ಹಿಂಗೆ ಆಗಾಕತ್ತೈತಿ, ಏನಾಗಕತ್ತೈತಿ, ನಾವೆಲ್ಲರೂ ಏನು ಹೇಳಿದ್ವಿ ಅಂದ್ರೆ MLA ಬೆಣ್ಣೆ ಹತ್ತಿಗಾಡೋದು, ಎಮ್ಮಿ ಕಾಯಿಲೆ ಬೇಡ ಆಗಿದೆ, ಇದು ಭಾಳ ಮುಖ್ಯ ಐತಿ. ನಾವೇನು ಹೇಳ್ತೇವೆ, MLA ಕಲ್ಲು ಬಿಡ್ರಿ, ಏನು ವಯಸ್ಸಿಲ್ಲಮ್ಮ, ನಾ ಜನ ಇದ್ರಿ ಏನಾರ ನಾವು ಒಟ್ಟು ಪಂಚಾಮೃತ ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಐತಿ ಅನ್ನೋಂಥ ಮಾತನ್ನು ಹೇಳ್ಬೇಕಾಗೈತಿ. ವ್ಯಕ್ತಿ ಇದು ಇನ್ನೊಂದು ಸಮಸ್ಯೆ ಏನಾಗೈತ್ರಿ ಅಪ್ಪಾರ ಅಂದ್ರೆ, ಈ ಕಮ್ತಾ ಮಾಡೋವಾಗ ಹೆಣ್ಣ ಕೊಡೋರು, ಇದೊಂದು ದೊಡ್ಡ ಸಮಸ್ಯೆ. ನಿನ್ನ 100 ಎಕರೆ ಕೊಡ್ತಿಲ್ಲ ಅನ್ನೋದು ಇದೊಂದು ನಮ್ಮ ನಾವು ಶರಣರು ಇದಕ್ಕೆಲ್ಲ ಸ್ವಲ್ಪ ವಿಚಾರ ಮಾಡ್ಬೇಕಾದ್ರೆ, ಇದು ಭಾಳ ಎಲ್ಲಿ ಕಡೆ ಭಾಗದಲ್ಲಿ ಎಲ್ಲರೂ ನೌಕರಿನ ಅಂತಾರೆ. ಮತ್ತು ನೌಕರಿ ಯಾರೇ ನಮ್ಗೆ ಹಿಡ್ಕೊಂಡು ನೌಕರಿ ಮಾಡೋ ಮಗ ಏನು ರೊಕ್ಕನ ತಿಂತಾನೋ ಏನು ಮಣ್ಣು ತಿಂತಾನೋ, ಮತ್ತು ಎಲ್ಲರೂ ಮಣ್ಣು ತಿಂದು ವಿದ್ಯಾಲಯ ಗಾಡಿ ಹಾಕಿದ್ವಿ, ಮತ್ತೇನು ಮಣ್ಣು ಸಾಕ್ತಿತ್ತು. ಇದು ನಮ್ಮ ಜನರಿಗೆ ಯಾಕೆ ಹಿಂಗೆ ಅಜ್ಞಾನದ ಹೊಂಟತಿ. ಈ ಅಜ್ಞಾನವನ್ನು ಕಲಿಬೇಕಾದ್ರೆ ನಮ್ಮ ಮೂಲ ಬಸವ ತಂದೆ ಕೊಟ್ಟಂಥ ವಚನ ಸಾಹಿತ್ಯವನ್ನು ನಾವು ಓದಿಕೊಂಡ್ರೆ, ಮತ್ತೆ ನಿಜವಾಗಿ 3 ಬಾರಿ ಲಿಂಗ ಪೂಜೆ ಆಗಿದ್ರು ಕನಿಷ್ಠ 1 ಬಾರಿ ಲಿಂಗ ಪೂಜೆ ಶಿವ ಮಾಡಿದ್ರನ ಒಳಗೆ ಧೈರ್ಯ ಬರ್ತದೆ. ಇಲ್ಲದ ಧೈರ್ಯ ಬರೋಕ್ಕೆ ಸಾಧ್ಯವೇ. ದಯವಿಟ್ಟು ಯಾರ ನಮ್ಮ ಅಪ್ಪಾರ ಕಡೆಯಿಂದ ಲಿಂಗ ದೀಕ್ಷೆ ತಗೊಂಡು ಆದಷ್ಟು ನಿತ್ಯ ದಿನಕ್ಕೆ 1 ವಚನ ತಾಯಂದಿರಿಗಾರು ನಮ್ಮದೊಂದು ಕಡ್ಡಾಯವಾಗಿ ಏನಂದ್ರೆ, ನೀವು ಅಡಿಗೆ ಮನೆ ಒಳಗೆ 1 ವಚನ ಪುಸ್ತಕ ಇಡಬೇಕು, ಒಂದು 20 ಕಡ್ಡಾಯವಾಗಿ ಇಡಲೇಬೇಕು. ಏನು ಭಾಳ ಸಮಸ್ಯೆ ಇಲ್ಲ. ನೀವು ಎದ್ದು ಬೆಳಗ್ಗೆ ಎದ್ದು ಕೈಕಾಲು ಎತ್ತುಕೊಂಡು 20 ಹಚ್ಕೊಂಡು ಬಸವ ಅಂತ 1 ವಚನ ಓದ್ಕೊಂಡು ನೀವು ರೊಟ್ಟಿ ಮಾಡಿದ್ರೆ 364 ಜನ 364 ವಚನ ಪಾಸ್ ಆಗೇ ಬಿಡ್ತಾವೆ. ಅದ ವಚನ ಮುಗಿದೊಳಗೆ ನೀವು ಮಾಡಿದಂಥ ಪ್ರಸಾದ ಭಾಳ ಸೂಕ್ತ ಆಕೈತಿ. ಅದನ್ನು ಬಿಟ್ಟು ಇವು ತಾಯಂದಿರು ಏನು ಮಾಡಿದವು, ಮೊಬೈಲಾಗ ಯಾವ್ದಾರು ಪಿಕ್ಚರ್ ಕಾಟ್ ಹಾಕೊಂಡು ನೀವು ಮಾಡೋರು ಅಡುಗೆ, ಅವ್ರು ಯಾವುದು ನೋಡೋದನ್ನ ಚಂದ ಅವ್ರು ಹೋಗೋರು, ಅಲ್ಲಿ ಪ್ರಸಾದದ ಶುಚಿ ಕಡೆ ಗಮನ ಇಲ್ಲ. ಮತ್ತು ಅವು ಏನು ಹೊಂದಿರ್ತಾವೆ ಅದ ಈಗ ನಾಟಕಿ ಏನು ಬಂದವ್ರಿ ಅದ ಗುಂಗ ಅವ್ರಿಗೂ ಎಲ್ಲರೂ ಮೊಬೈಲ್ ಕೈ ಬಂದ್ಬಿಟ್ಟವು. ಅದ್ರಾಗ ದುರಂತ ಏನು ನಮ್ಮ ವಚನ ಸಾಹಿತ್ಯ ನೋಡಕ್ಕೆ ಇಲ್ಲ, ವಚನ ಓದಕ್ಕೆ ಇಲ್ಲ, ಲಿಂಗ ಪೂಜೆ ಮಾಡಕ್ಕೆ ಇಲ್ಲವೇ ಇಲ್ಲ. ಈಗ ನಾವೆಲ್ಲ ಹೆಂಗಿದ್ದೀವಿ ಅಂದ್ರೆ ಅದ ಚನ್ನಬಸವಣ್ಣವ್ರ ಅಪ್ಪ ಅವ್ರು ಹೇಳಿದಂಗೆ ಲಕ್ಷಕ್ಕೆ ಕೋಟಿಗೆ ಒಬ್ಬೊಬ್ರು ಸಿಗಾಕತ್ತಾರು. ಇದು ಹಂಗೆ ಆಗಬಾರ್ದು ನೋಡ್ರಿ. ನಾವೀಗ ಒಂದು 3-4 ತಿಂಗಳ ವಚನ ಗೋಷ್ಠಿಗೆ ನಾವು ಶಿವಾನ್ ಗೋಷ್ಠಿಗೆ ಬರಬೇಕಾದ್ರೆ ನಮ್ಮ ಏರಿಕಿತ್ತರ ಅಪಾರನ ನಮಗೆ ಇಲ್ಲಿ ಪ್ರೇರಣೆ ಕೊಟ್ಟು, ನಾವು ಮೂಲತಃ ಅಜ್ಜವ್ರಿಗೆ ನಮಗೆಲ್ಲ ನಮ್ಮ ಅಣ್ಣವ್ರು ಇಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ಯಾರ. ಆದ್ರೆ ಇವು ನಾವು ಒಂದು ವಿಶೇಷ ಏನ ಮಡಿಮಣಿಗೆ ಸಾಯಂಕಾಲ ಟೈಮ್ ಒಳಗೆ ತಾಯಿಯಂದಿರು ಕರ್ಕೊಂಡು ಬಂದು ಬಸವ ಬಾಬು ಪೂಜೆ, ಒಂದು ವಚನ ಗೋಷ್ಠಿ ಹಿಂಗೆಲ್ಲ ಆಟ ಮಾಡಾಕಿದ್ದು ಹಳ್ಳಿ ಒಳಗೆ ಮನೆಗೆ ಹೋಗೋದು. ಯಾಕಂದ್ರೆ ಲಕ್ಷಾಂತರ ಜನ ಕೂಡಿಸಿ ಪ್ರಸಾದ ಮಾಡಿ ಎಂಥ ಗೋಷ್ಠಿ ಇಟ್ಟು ಅದ್ರಾಗ 3 ಮಂದಿ ಯಾರೋ ಏನೋ ಮಣಿ ಭಾಗ ಅದೇನೋ ನಮ್ಮ ನೆಲದ ಗುಣ. ಅದ್ರಾಗ ಈ ಹಳ್ಳಿ ಒಳಗೆ ನಿಮ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ಹಳ್ಳಿಯಾಗಾಟ ಇನ್ನು ನಮ್ಮ ನೆಲದ ಗುಣ ಐತಿ. ಯಾವ್ದ ಶರಣರ ಮನೆಗೆ ಭಾರ ಕರೆದ ಪ್ರಸಾದ ಮಾಡ್ತಾರೋ, ವಚನ ಓದ್ತಾರೋ, ಇಷ್ಟಾರ ಹೇಳ್ತಾರೋ. ಸಿಟಿ ಒಳಗೆ ಮಾಡೋದು ಭಾಳ ಕಷ್ಟ ಐತಿ. ಸಿಟಿ ಒಳಗೆ ಎಲ್ಲೇ ಹೋಗಿ ನಾವು ಏನೋ ಒಂದು ಆಚಾರ ವಿಚಾರ ಹೇಳ್ತೇವಂದ್ರೆ ಅವರೆಲ್ಲ ಮೂಲತಃ ತಮ್ಮ ಪದ್ಧತಿಯನ್ನು ಬಿಡುವ. ಎಷ್ಟು ಸರಳತೆ ವಚನ ಸಾಹಿತ್ಯ ಓದಿದವರು, ವಚನ ಓದಿದವರು, ಲಿಂಗ ಕಟ್ಕೊಂಡವ್ರಿ ಈ ಒಕ್ಕಲತನ ಮಾಡಾಕ
ನಮ್ದು ನಿಜ ಹೇಳ್ಬೇಕ ನಮ್ಮ ತಂದೆಯವರು ಸೇವೆಗಳು ಒಕ್ಕಲ್ತನ ಮಾಡೋ ಫಸ್ಟ್ ಲಿಂಗ ಪೂಜೆ ಮಾಡಿಕೊಂಡನ ಎಲ್ಲ ಕೆಲಸ ಮಾಡ್ತೀವಿ. ದನನ ಕಾದಾರ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವ್ರೂ ಅದ ಕಾರ್ಯಕ್ರಮದೊಳಗೆ ಬಂದಾರು. ನಾನು ಅದನ್ನ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡು ಒಕ್ಕಲ್ತನ ನಾವು ಮಾಡಕತ್ತೇವ್ರಿ. ಯಾರೀಗ ಅಪ್ಪ ಹೇಳಿದಂಗೆ ನಾವು ಒಂದು 2-3 ವರ್ಷ ನಮ್ಮ ಕರೋಶಿ ಅಪ್ಪ ಅವ್ರು ಹೇಳಿರಲ್ಲ. ಈಗಾಗಲೇ ನಾವು ಇನ್ಯಾರು ಸ್ವತಃ ನಮ್ಮ ಮನೆಯೊಳಗೆ ಹುಟ್ಟಿದಂಥ ಎತ್ತುಗಳು ತಯಾರು ಮಾಡಿಕೊಂಡು ಈಗಾಗಲೇ ಒಂದು 6-7 ಹಾಕೋದವ್ರು ಜವಾರಿ ಹಾಕಲು. ಅವ್ರು ಸಾವಯವ ಕೃಷಿಗೆ ಗೊಬ್ಬರ ಹೆಂಗೆ ಸಗಣಿ ಮುಖ್ಯ ಅಂತಂದ್ರು, ನಾವು ಅದರಾಗ ಇನ್ನೊಂದು ತಯಾರು ಮಾಡತ್ತೇವೆ. ಮುಖ್ಯವಾಗಿ ನಾವು ನಮ್ಮ ಶರಣರಿಗೆ ನಮ್ಮದೊಂದು ಸಂಕಲ್ಪ ಏನೈತೆ ಅಂದ್ರೆ ಎಲ್ಲರಿಗೂ ಒಂದು ಗಟ್ಟಿ ಇವತ್ತಿ ಉಂಡಿ ಅಂದ್ರೆ ನಾವು ಸ್ವತಃ ತಯಾರು ಮಾಡ್ಬೇಕದು. ಅವು ಈ ನಮ್ಮ ಇಲ್ಲಿ ಇವತ್ತಿ ಕೇಳ ನೋಡಿದವ್ರು 10 ರೂಪಾಯಿ ಕೇಳಿ ಕೊಡ್ತೀವಿ ಅಂತ ಇವ್ರು ಕೇಳೋರು, ಮತ್ತು ಅವ್ರು 10 ರೂಪಾಯಿ ಕೇಳಿ ಕೊಟ್ಟು ಅವ್ರು ಹೋಗ್ಬೇಕ್ರಿ. ಅವರು ಅದು ಆಕರ್ಷಣೆಗೆ ಇವತ್ತಿ ಉಂಡಿ ಮಾಡೋದು ಸಾಮಾನ್ಯ ಅಲ್ರಿ ಅದ. ಈಗ ಅಪ್ಪ ಅವ್ರು ಅನ್ಬೇಕು ಬಂದತ್ರಿ ಅದ ಅದನ್ನ ಹಂಗೆ ಅಷ್ಟೆಲ್ಲ ಮಾಡ್ಬೇಕಾದ್ರೆ 50 ರೂಪಾಯಿ ಅಂತ ಉಂಡಿ ಮಾಡೋದಿಲ್ರಿ. ಇವ್ರು 50 ಬಂದು ಬ್ಯಾಡ ಬಿಟ್ಟು ನಮ್ಗೆ ಯಾಕೆ ಅಂತ ಇವ್ರು ಹೋಗ್ಬಿಡ್ತಾರೆ. ಮತ್ತು ಈ ಬುದ್ಧಿ ಹೆಂಗೆ ತಯಾರು ಮಾಡ್ಬೇಕು? ಅದನ್ನು ನಾವು ಮಾಯಲೆ ನಮ್ಮ ಮಂಟ ನಡ್ಸಕ್ಕೆ ಸಾಧ್ಯ ಆಕೈತ್ರಿ? ಆಗೋದಿಲ್ಲ. ಆದರೂ ನಾವು ಇನ್ನಷ್ಟು ತಿಳುವಾಗಿದ್ದವು ಶರಣರು ಆ ರೊಕ್ಕಕ್ಕೆ ಬೆಲೆ ಕೊಡದ ನಮ್ಮ ಶರಣರ ಮನೆಗೆಲ್ಲ ಒಂದು ಒಳ್ಳೆಯ ಥರದ ಈ ಬುದ್ಧಿಯನ್ನು ಮುಟ್ಟಿಸ್ಬೇಕು, ಒಂದು ವಚನ ಸಾಹಿತ್ಯವನ್ನು ಮುಟ್ಟಿಸ್ಬೇಕು ಅನ್ನುವಂಥ ಸಂಕಲ್ಪ ನಾವು ಇಟ್ಕೊಂಡು ಅಲ್ಲಲ್ಲೇ ಮನೆಗೆ ಹಳ್ಳಿಗೆ ನಮ್ಮ ಲಿಂಗಾನಂದಪ್ಪ ಅವ್ರಿಗೆ ಪ್ರವಚನ ಮಾಡಿರು. ಆ ರೀತಿ ನಾವು ಸಣ್ಣಗ ಮನೆ ಒಳಗೆ ಎಂಥ ಪ್ರವಚನ ಮತ್ತು ಒಕ್ಕಲ್ತನ ಬಗ್ಗೆ ಮತ್ತು ಈ ಮಣ್ಣಿನ ಬಗ್ಗೆ ಈಗಾಗಲೇ ನೀರಾತಿ ಮಣ್ಣಾತಿ ನಾವು ಇನ್ನು ಮುಂದಿನ ಒಂದು ದಿನಮಾನದೊಳಗೆ ಎಲ್ಲಿ ರೈತರದಾರೋ ಅದು ಸಾವಯವ ಕೃಷಿ ರೈತರದಾರೋ ಅವ್ರು ಅಲ್ಲೇ ಅವರ ಪಾದನ ಪಾವಡ್ತಾವೆ ನೋಡ್ಕೊತೀರಿ. ಯಾಕಂದ್ರೆ ಇನ್ನು ಕೆಲವು ದಿವಸಕ್ಕೆ ಬರ್ತೈತಿ ಅದು. ಆ ರೀತಿ ಒಳಗೆ ನಮ್ಮ ಮನೆಯೊಳಗೆ ಒಂದು ಹಸು ಕಟ್ಕೋರಿ, ಮತ್ತು ನಿಮ್ಗೆ ಶುಗರ BP ಏನೋ ಇದ್ರು ಅವ್ರ ಮ್ಯಾಗ ದನಗಳ ಮ್ಯಾಗ ಕೈಯಾಡಿಸಿರ. ಈಗ ನಮ್ಮದೊಂದು ಆಕಳಕರ ಅದು ಎಷ್ಟು ನೀವು ಹೋಗಿ ನಿಂತು ಸಾಕು ಅದು ನಮ್ಮ ಮೈ ಕೈಯಾಡಿಸ್ಪ ಅಂತ ಅಂದ್ರೆ ನಮಗೆ ನಿಜವಾಗಿ ಏನು ಅನ್ಸತ್ತಂದ್ರೆ ಈಗೆಲ್ಲ ಇಷ್ಟೆಲ್ಲ ಅಡ್ಯಾಡಿ ನೋಡ್ಕಾರ ಮಾಡಿರ ಏನಪ್ಪ ಈ ದನ ಕಾಯಿ ಭಾಳ ಸುಖ, ಈ ಜನರ ಕಾಯಿ ಭಾಳ ಕಷ್ಟ ಆಗಿದೆ. ಜನರಿಗೆ ಏನಾರು ಹೇಳಕ್ಕಾರ ವಿಪರೀತದ ವಿಚಾರ ಏನು ತಿಳುವಳಿಕೆಲ್ಲ ಜ್ಞಾನಗಳಿಲ್ಲ, ವಾದ ಕುಂತು ಬಿಡ್ತಾರೋ ಅಂಥವ್ರ ಮೇಲೆ ನಾವು ವಾದ ಕೊಟ್ಟು ಗತಿ ಈ ಪರಿಸರ ಜೊತೆ ಈ ದನಗಳ ಜೊತೆ ಈ ರೀತಿಯಾಗಿ ನಾವು ಒಂದಿಷ್ಟು ನಮ್ಮ ಅನುಕೂಲಕ್ಕೆ ಏನೋ ಒಂದು ನಮಗೆ ಸಾಧನೆ ಮಾಡಬೇಕಾದ್ರೆ ಅವು ಮುಖ್ಯ ನಮ್ಮಲ್ಲಿ ನಿರ್ಧಾರ ನಿಷ್ಠೆ ಬೇಕು, ಭಕ್ತಿ ಬೇಕು. ಇವು ಯಾವ ಹೇಳಿದ್ರೆ ನಮ್ಮದು ಯಾವ್ದಾಗೋದು ಸಕ್ಸಸ್ ಆಗೋದಿಲ್ಲ. ಇವನ್ನ ಹಂತವಾಗಿ ನೀವು ಎಲ್ಲರೂ ಮನೆಯೊಳಗೆ ಆದಷ್ಟು ಸಾಧ್ಯದಷ್ಟು ಒಂದರ ಹಸು ಕಟ್ರಿ ಅನ್ನೋದು ಒಂದು ಆಸೆ, ಒಂದು ಹಾಕ ಎಲ್ಲೇ ಇರಲಿ ಹಂಗೆ ಅದೇನು ಮೇಂಟೈನ್ ಮಾಡೋದೇನು ದೊಡ್ಡ ಇದಿಲ್ರಿ. ಭಾಳಷ್ಟು ಜನ ಏನು ತಿಳ್ಕೊಂಡ್ರೆ ಹೇಳಿರಲ್ಲಪ್ಪ ಏನು ಈ ರೇಷ್ಮೆ ಸೀರೆ ತೊಗೊಂಬ ನಿಮ್ಮ ಮಗ ಬಾದ ಮುಂಬೈ ತೊಗೊಂಬ ಅಂತ ಅಲ್ಲ ಇಲ್ಲೇ ಪಕ್ಕದ ಪೇಟೆಗೆ ಹೋಗಿ ಒಂದು ಆಕಳ ಹಿಡ್ಕೊಂಬ ಅಂತ ಸಾಧ್ಯ ಇಲ್ಲ. ಅದನ್ನು ದಸರಿ ಇವೆಲ್ಲ ಸಾಧನೆ ಅಲ್ಲ. ನಾವು ಆದಷ್ಟು ನಮ್ಮ ರೈತರು ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಅವ್ರು ಯಾವ್ಯಾವ ಪ್ರಾಣಿ ಪಕ್ಷಿಗಳಿಗೆ ನಾವು ಒಂದಿಷ್ಟು ಈಗ ಸಿರಿಧಾನ್ಯ ಅಂದ್ರೆ ನಾವು ನವನೇ ಹಾಕೋದು ಬಿಟ್ಟೇವೆ, ಜೋಳ ಹಾಕೋದು ಬಿಟ್ಟಿದ್ದೇವೆ. ಕೆಲವೊಂದಷ್ಟು ಆ ಪಕ್ಷಿಗೆ ಆಗ್ಯಾರ ನಾವು ಅವನ್ನ ಬಿತ್ತಬೇಕಾಗಿದೆ. ನವಣೆ ಆಗಲಿ, ಸಾಮೆ ಆಗಲಿ, ಸಜ್ಜೆ ಆಗಲಿ, ಅವಕರೊಳಗೆ ಮತ್ತು ರಾಗಿ ಇವಕ್ಕೆಲ್ಲ ದೊಡ್ಡ ಶಕ್ತಿ ಐತಿ. ನಮ್ಗೆ ಅದು ತಿಳುವಳಿಕೆ ಇದ್ದಕ್ಕೆ ನಾವು ಈಗ ಎಲ್ಲರೂ ಏನು ಮಾಡಿ ಎಲ್ಲಿ ಬಂದ್ಬಿಟ್ಟು ಅಂದ್ರೆ ಸಿಂಗಲ್ ಪುರೆ ಪಲಾವ್ ಅದ್ರಾಗ ಏನು ನೀವು ಸಿಂಗಲ್ ಪುರೆ ಎಷ್ಟು ತಿಂದರೂ ಉಪಯೋಗಿಲ್ಲ, ಪಲಾವ್ ಎಷ್ಟು ತಿಂದರೂ ಉಪಯೋಗಿಲ್ಲ. ಅವೆಲ್ಲ ಅವ ಹೆಚ್ಚಾಗಿಬಿಟ್ಟವು. ನೀವು ಆ ಪ್ರಸಾದ ಒಳಗೂ ಅದು ಯಾವ್ದೈತಿ ಏನೈತಿ ನಮ್ಮ ಹುಳಿ ಅಂತ ತೋರಿಸಿದೆ. ಮೊದಲಿನ ಹುಳಿಕಾದ ಸಂಖ್ಯೆ ಕುಡಿಯೋದು ಅದು ಬೇಡಾಗೈತಿ. ಮತ್ತು ಈಗ ನಮ್ಮ ಶಕ್ತಿ ಬರೋಕೆ ಏನು ಹಾಕಿರಿ, ಮತ್ತು ಈಗ ಸಮಾಧಾನ ಯಾಕಿಲ್ಲ, ನಮ್ಮ ಮನಸ್ಥಿರ ಇರ್ಬೇಕಾದ್ರೆ ಆಹಾರ ವಿಹಾರ ಮತ್ತು ನಮ್ಮ ಆಚಾರ ವಿಚಾರ ಆಚರಣೆ ನಮ್ಮ ನುಡಿತಕ್ಕೆ ನಡೆಯಲ್ರಿ ಹೆಂಗೆ ನಡೀತೈತ್ರಿ. ನಾವು ಹೇಳೋದ್ರಾಗ ಹೇಳ್ತೀವಿ, ಆಚರಣೆ ಇಲ್ಲಂದ್ರಿ ಅದು ಹೆಂಗೆ ಸಾಧ್ಯ ಆಗೈತ್ರಿ. ಅದಕ್ಕೆ ನಾವು ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ತಂದೆ ತಾಯಿ ಕುಣಿಸ್ಕೊಂಡು ನಮ್ಮ ನಿಜವಾಗಿ ಒಂದು 10 ದೇವರ ಪೂಜೆ ಮಾಡಿ ನೀವು ತಂದ್ಕೊಳ್ಳೋ ಬದ್ಲಿ 10 ತಂದೆ ತಾಯಿನ ತೋರಿಸು. ಇದು ಭಾಳ ಮುಖ್ಯ ಐತಿ. ಈಗ ಅವ್ರನ್ನ ಏನು ಮಾಡತ್ತೇವೆ ನಾವು ಭಾಳ ನೌಕರಿದಾರ ಮಗ ಶಾಣೆ ಆಗಲಿ ಬ್ಯಾರಿಸ್ಟರ್ ಆಗಲಿ ಅಂತ ಕರೆಸಿದ ಆ ಮಗ ಬ್ಯಾರಿಸ್ಟರ್ ಆದ ಅವ ಬೇರೆ ದೇಶದಾಗ ಉಳ್ದ ಇವ್ನು ಜನ ಹೇಳಿ ಕೆಲಸ ಹೋಗ್ಬೇಕು ಅದು ಏನು ಅವ್ರು ಮಾಡಿ ಫಲ ಏನಾಗೈತಿ ಸ್ಪಲ್ ಆಗೈತಿ. ಹಾಗೆಲ್ಲ ಆಗ್ಬಾರ್ದು. ನಾವು ಎಲ್ಲ ಜೊತೆ ತಂದೆ ತಾಯಿ ಹೆಣ್ಣು ಮಕ್ಕಳು ಕರ್ಕೊಂಡ ಈ ಅನುಭವ ಮಂಟ ಪಾಪ ಬಸವಣ್ಣ ನಮಗೆ ಆಗ ಕಲ್ಪಿಸಿಕೊಟ್ಟಾನು. ನಾವು ಮಂಟತನ ಬಿಡಬೇಕು. ಯಾವ್ದಾಗ ಹೆಣ್ಮಕ್ಳಾಗಲಿ ಮಂಡತನವನ್ನು ಬಿಡಬೇಕು. ಯಾಕೆ ನಮ್ದ ಕರಿ ನಮ್ದು ಸತ್ಯ ನಾನೇ ಇದು ಮಾಡ್ಕೊಂತ ಹಂಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಯಾಕೆ ಚರ್ಚೆ ಒಳಗೆ ಇಟ್ರೆ ಹಿಂಗೆ ಅಂತರ್ತಿ ಹಿಂಗೆ ಅನಿಸ್ತತಿ ಮಾಡೋದ್ರಿ ಅಂತ ಎಲ್ಲರೂ ಸಮೂಹ ಕರ್ಕೊಂಡು ಮಾಡಿದ್ರೆ ಏನಾಗೈತಿ ಆ ಮಣಿತನ ಒಂದು ಉದ್ಧಾರ ಆಕೈತಿ, ಒಳ್ಳೇದಾಕೈತಿ. ಅದೊಂದು ಮನೆ ಸುಧಾರಿಸ್ತೀವಿ, ಒಂದು ಓನ್ ಸುಧಾರಿಸ್ತೀವಿ, ಒಂದು ಊರು ಸುಧಾರಿಸ್ತೀವಿ ಅಂದ್ರೆ ಜಗತ್ತು ಸುಧಾರಿಸೋದು ಏನು ದೊಡ್ಡ ಆಗೋದಿಲ್ಲ. ನಮಗೇನು ನಿಗುದಿಲ್ರಿ, ನಮ್ಗೆ ಯಾಕೆ ಬೇಕ್ರಿ ನಮ್ಮ ಊರು ಸಭೆ ಕುಂತರ ಅದಾವು ಮತ್ತು ಮಾಡೋರು ಇವೆಲ್ಲ ಸಮಸ್ಯೆ ಅದಾವೆ. ದಯವಿಟ್ಟು ತಂದೆ ತಾಯಿ ನಿಮಗೆ ಶರಣರಿಗೆ ನಾ ಏನು ಹೇಳೋದು ಅಂದ್ರೆ ನಿಮ್ಮ ಮನೆಯೊಳಗೆ
ವಚನವನ್ನು ಓದ್ರಿ, ವಚನ ಪುಸ್ತಕ ಇಟ್ಕೋರಿ. ಮತ್ತು ಅಲ್ಲಿ ಪೂಜೆ ಬಗ್ಗೆ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಏನೂ ತ್ರಾಸಿಲ್ಲ. 3 ಮಾಡಕ್ಕೆ ಬರ್ಬೋದು. ಏನು ನಮ್ಮ ಅಜ್ಜ ಮಾಡ್ಯಾರ, ನಮ್ಮ ತಂದೆಯವರು ಮಾಡ್ಯಾರ, ಈಗ ನಾನು ಮಾಡತ್ತೀನಿ. ಹೆಂಗೆ ಯಾಕೆ ಕೈಕಾಲ ತಗೊಂಡ್ಕ ಲಿಂಗಾನೆ ಹೇಳ್ಕೋರು 5 ಮಿನಿಟ್ ಬಂದದೊಂದು ವಚನ 5 ನಿಮಿಷ ನೀವು ನಿರೀಕ್ಷೆ ಮಾಡಿದ್ರೆ ಸಾಕು. ನೀವು ಕನ್ನಡಿ ನೀವು ಮುಗಿ ಹೆಂಗೆ ನೋಡ್ಕೊತಿರಲ್ಲ ಹಂಗೆ ಆ ಲಿಂಗದೊಳಗೆ ಐತಿ. ಮುಗಿಸ್ಕೊಂಡು ಇಲ್ಲಿ ಮಡಿ ಮೈಲಿಗಿಲ್ಲ, ಯಾವುದೂ ಇಲ್ಲ, ಎಡ ಇಲ್ಲ, ಬಲ ಇಲ್ಲ, ಏನಿಲ್ಲ. ನಿಮ್ಮ ಕಾಯ್ಕೆ ಹೋಗಿ ಆಗ ನಾಷ್ಟ ಮಾಡ್ಕೊರಿ, ಹೋಗಿ ಮತ್ತು ನಿಮ್ಮ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಮತ್ತೊಂದು ಪೂಜೆ ನಿಮ್ಗೆ ಯಾವಾಗ ಅನ್ಕೊಳಕ್ಕೆ ಅವಾಗ ಮಾಡ್ಕೋರಿ. ಅದು ಬೆಳಗಿನ 6-5 ಗಂಟೆಗೆ ನೀವು ಜಳಕ ಮಾಡಿದ್ರೆ ನೀವು ಗಣಪತಿ ಯಾಕೆ ನಿಮಗೆ ಬಿಟ್ಕೊಡೋದು. 6 ಕೈಕಾಲು ಮೈ ತಗೊಂಡು ಒಂದಿಷ್ಟು ಲಿಂಗ ನೋಡ್ಕೊಂಡು ಕಾಯ್ಕೆ ಹೋಗಿ. ಅಂದ್ರೆ ನಮ್ಮ ರೈತಿಕ ವರ್ಗದೊಳಗೆ ಅದನ್ನು ಹೇಳಕ್ಕೆ ಬಿಡೋದ ಸೌಡ್ ಇರ್ಲಿ, ನಾವು ಹೋಗ್ಬೇಕ್ರಿ ಹೊಲಕ್ಕೆ, ನಾವು ಯಾವಾಗ ಬೇಕಾಗ ನಾಷ್ಟ ಮಾಡೋರು ನಮ್ಗೆ ನಡೀದ್ರಿ ಅಂದ್ರೆ ಅವರೊಂದು ಏನಾರು ನೀವು ಹೇಳಿ ಲಿಂಗ ಕಟ್ಕೊಂಡು ಬಿಡಾಕ ಅವ್ರು ಅವರು ನಾವು ಅದನ್ನು ಬಿಡಬಾರ್ದು ಅಂತ ಏನು ಹೇಳಿದೆವು. ನೀವು ಬೇಕಾದ್ರೆ ಕಡೆ ನಡೀತೈತೆ, ಅದೇನು ಬಸವಣ್ಣು ಈ ಬಗ್ಗೆ ಗಾಡಿ ಬೇಡ ಅಂತ ಹೇಳಿದ್ವಿ ನಾವು. ಹೀಗೆ ನಾವು ರೈತರಾದವರು ಒಂದು ವಾಹನ ತರಬೇಕಾದ್ರೆ, ಖರೀದಿ ಮಾಡ್ಬೇಕಾದ್ರೆ ಬೇಡ, ಏನೋ ಒಂದು ನಮ್ಮ ಮನೆಯೊಳಗೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಇವತ್ತು ಉಂಡಿ ಒಂದು ಹಬ್ಬ ಬಸವಣ್ಣವ್ರು ಭಾವಿಸ್ತಾರ. ಒಂದು ವಚನ ಯಾರ ಹೆಣ್ಮಕ್ಳಾಗಲಿ ಹುಡುಗರಾಗಲಿ ನೀವು ಒಂದೇ ಒಂದು ವಚನ ಅನ್ರಿ ಅಂದ ಕಾರಣ ಬೇಕಾದ ಕಾರ್ಯ ಶುರು ಮಾಡಿ. ಈಗ ನಾವು ಗಳೆ ಹೊಡ್ಯಾಕ ಭಾಳಷ್ಟು ಮಂದಿ ಹಳ್ಳಿಯೊಳಗೆ ಆ ಕಡ್ಯಾಮ್ ಗಿಡಿ ಕೊಡಿ, ಈ ಕಡ್ಯಾಮ್ ಗಿಡಿ ಕೊಡ, ಇವೆಲ್ಲ ಏನಾಗ್ಬಿಟ್ಟವು ಉಂಡಿ ಅವು ಒಳಿ ಕಳವ ಮಾಡೋದು. ಇವತ್ತು ತಮಾಷೆ ನೋಡ್ಬೇಕ್ರಿ ನಮ್ಮ ಊರೊಳಗಂತೂ, ಈ ಧಾರವಾಡ ಊರೊಳಗಂತೂ ರೀ ವಿಪರೀತ ಕರ್ಯಾಮ ನಾವು ಅವೆಲ್ಲ ಅವಶ್ಯ ತಿಳುವಳಿಕೆ ಮಾಡ್ತಾರೆ ಅಜ್ಞಾನ. ಅಲ್ಲಿಂದ ಅವ್ರು ಪ್ರಸಾದ ಮಾಡ್ತಾರೆ, ಅಲ್ಲಿ ಹಸು ಬಂದು ಇಟ್ಟಿರ್ತಾರೆ. ಹಸದಾರಿಗೆ ಅನ್ನ ಹಾಕ್ಯಾರ ಸ್ವಲ್ಪ ಪುಣ್ಯ ಬರ್ತದೆ. ನಾವು ಅದನ್ನು ಬಿಟ್ಟ ಕಲ್ಲ ಕಡಿಯಾಗ ಅವನ್ನೆಲ್ಲ ಮುಂದಿಟ್ಟು ಅವು ಏನು ಮಾಡ್ಬೇಕ್ರಿ, ಅದೆಲ್ಲ ಅವಶ್ಯ ಇಲ್ಲ. ಈ ಯುಗಾದಿ ಹಬ್ಬದ ನಿಮಿತ್ತ ಹೊಲವನ್ನು ಪೂಜೆ ಮಾಡ್ಬೇಕಾದ್ರೆ, ಒಂದು ಬನಿ ಹೊಡ್ಬೇಕಾದ್ರೆ ನಾವು ನಿಜವಾಗಿ ಒಂದೇ ಒಂದು ವಚನ ಅಂತ ನಾವು ಬನಿಯೂ ಹೊಡ್ತೇವೆ, ಹೊಲಗಳೇನೂ ಹೊಡಿತೇವೆ. ಅಂಥ ಒಂದು ಸಾಧನೆ ನಾವು ಮಾಡ್ಕೊಂತಾರ ನಮಗೆ ಇನ್ನಷ್ಟು ನಮ್ಮ ರೈತರಿಗೆ ಉಳಿತಾಯ ಆಕೈತೆ ಅನ್ನುವಂಥದ್ದು ಒಂದು ನಮ್ಮ ಅನಿಸಿಕೆ. ಸಿಕ್ಕಲ್ಲಿ ಹೋಗಿ ಸಿಕ್ಕಲ್ಲಿ ಖರ್ಚು ಮಾಡ್ತಾರೋ. ಈಗ ಯಾರು ನೋಡಿ ಹಿಂಗೈಕಾದ್ರೆ ಸಾಕಷ್ಟು ಮಾಲಿನ್ಯ ಓದ್ಬಿಡ್ತಾರೋ, ಅಷ್ಟು ಮಾಡಿ ವ್ಯರ್ಥ. ಊರಿಗೆ ಒಂದು ಮಾಲಿನ್ಯ ಹಿಂಗಾಯ್ತು ತೊಗೊಂಡು ಮಾತ್ರ ಬ್ಯಾಡ ಅಂತ ನಾವು ಅವೆಲ್ಲ ಗೋಡಾಕಾರ ಅವ್ರು ಒಯ್ತಾವೆ. ಇವ್ರು ಇಲ್ಲಿ ತೊಗೊಳೋವಾಗ 5 ರೂಪಾಯಿ ಕಡಿಮೆ ಕೊಡ್ತೀವಿ ಅಂತ ಇಲ್ಲಿ ಕೇಳ್ತಾರೆ. ಬಾಳೆಹಣ್ಣು 2 ರೂಪಾಯಿ ಕಡಿಮೆ ಮಾಡಿ ತಗೋತೀನಿ ಅಂತ ಇಲ್ಲಿ ಚೆಕ್ಕಿಗೆ ಅವೆಲ್ಲ ಹಿಂದಾಡಿಸಿ ಮಣ್ಣು ಪಾಲ್ ಗಟಾಡಿ ಪಾಲ್ ನಮಗೆಲ್ಲ ಅನುಭವ ಐತಿ. ಹಂಗೆ ತೆಳುವಾಗಿದ್ದ ರೈತರು ಎಲ್ಲೇ ಒಂದು ಲಿಂಗೈಕಾಯಿ ತಮ್ಗೆ ಹೋಗ್ಬೇಕಾದ್ರೆ ನೀವೊಂದು ಒಂದು ಸಣ್ಣ ನೀವು ಓದಿ ಅವ್ರಿಗೆ ಸ್ವಲ್ಪ ಹರಿಸಿ ಒಂದು ವಚನ ಹಂಗೆ ಮತ್ತು ನಿಮ್ಮ ಕಾಯ್ಕೆ ನೀವು ಹೋಗಿ ಅವನ ಅದ್ದೂರಿ ಮಾಡಿ ಸುಳ್ಳ ಪಟಾಕ್ಷಿ ಸಿಡಿಸಿ ಮತ್ತು ಈ ಡಾಲಿಗೆ ಹಿಡಿಸಿ ಅವನ್ನೆಲ್ಲ ಕುಣಿದಾಡಿದಾಗ ನಾವು ಎಚ್ಚೆತ್ಕೊಳ್ಬೇಕ್ರಿ. ನಾವು ಗುರು ಆಜ್ಞೆ ಮೀರಿದವ್ರಿಗೆ ಯಾರಿಗೂ ಸಂತೋಷ ಐತಿ, ಎಲ್ಲ ಪ್ರೀತಿ ಹಂಚ್ಕೊಂಡು ಎಲ್ಲರೂ ಒಂದಂತ ಭಾವನೆ ಇರೋಣ. ನಾವು ಅವ್ರು ಬೇಡ ಇವ್ರು ಬೇಡ ನಮ್ಮಲ್ಲ ಎಲ್ಲ ತರ್ಕೊಂಡು ಹಬ್ಬ ಬಸವಣ್ಣ ಆಗಲೇ ಒಂದು ವಚನ ಹೇಳಿದನು. ನಾವು ವಚನ ಹೇಳೋಕ್ಕಿಂತ ಅದನ್ನು ಪಾಲಿಸೋದು ಭಾಳ ಮುಖ್ಯ ಐತಿ, ಇದು ಭಾಳ ಮುಖ್ಯ ಐತಿ. ಇದನ್ನು ಇಂಥ ವಿಷಯಗಳನ್ನ ಮತ್ತು ನಾನು ಅಲ್ಲೆಲ್ಲಿ ಹಳ್ಳಿಗೆ ಮನೆಗೆ ಹೋಗಿ ಒಂದಿಷ್ಟು ಜನರಿಗೆ ಸಂದೇಶ ನಮ್ಮ ಹಬ್ಬ ಬಸವಣ್ಣ ನಮ್ಮ ಧರ್ಮಗಳು ಏನು ಹೇಳ್ಯಾರ ಅದನ್ನು ಕೇಳೋಣ. ಮತ್ತು ಈಗ ಇನ್ನೊಂದು ಅಂತಂದ್ರೆ ನಾವು ಮಗ್ಗ ಸೆರೆ ಕುಡಿಬೇಡ ಅಂತ ಹೇಳೋಕ್ಕಿಂತ ಆದಷ್ಟು ಎಲ್ಲರೂ ಕುಡ್ಕೊಂಡು ಮ್ಯಾಗ ಸೆರೆ ಬಂದು ಮಾಡೋ ಪ್ರಯತ್ನ ಮಾಡಿದ್ರೆ ಸರಿ ಆಗ್ತದೆ. ನಾವು ಮ್ಯಾಗಣಿದ್ರು ಈಗಪ್ಪ ಆ ಕೀಡಿ ಬಗ್ಗೆ ಒಂದು ಸ್ವಲ್ಪ ವಿಷಯ ಇದೆ. ನಮ್ಮದು ಒಂದು ವಿಷಯ ಏನಂದರೆ ನಮಗೆ ಗೊತ್ತೈತಿರಲ್ಲ, ಕೀಡಿಗೆ ಭಾಳಷ್ಟು ಮಂದಿ ನಮ್ಮಲ್ಲಿ ಹೊರಗೆ ಏನಿದೆ. ನಾನು ನಿಜವಾಗಿ ಹೆಚ್ಚು ಕ್ರಿಮಿನಾಶಕ ಬಳಸಿಲ್ಲ. ಆದರೂ ನಾನು ನಮ್ಮ ಊರಾಗ ಏನಂತಾರೆ ನೀನು ಖರ್ಚು ನಾವು ಬಿಡೋನು ಹಿಂಗೆ ಹೋಗೋಣ ಏನು ಅಂತಂದ್ರೆ ಆಯ್ಲಪ್ಪ ಬಂದಷ್ಟು ಸಲ ಕೊಟ್ಟ ನಾನು ತಗೋತೀನಿ, ನನಗೆ ಆಸೆ ಬೇಡಾಗೈತಿ, ರಾಕ್ ಬೇಡಾಗೈತಿ, ನನಗೆ ಅದಕ್ಕೆ ಬೇಕು. ಹಂಗೆ ಅವನ ಕಡ್ಲಿ ಬೆಳೆಯೊಳಗೆ ಕೀಡಿದ ಬಗ್ಗೆ ಹೇಳಿದಾಗ ನಾನು ಅದನ್ನ ಅಷ್ಟಕ್ಕಷ್ಟ ಬಿಟ್ಟು ಯಾವುದೂ ಸಿಂಪರಣೆ ಮಾಡಿಲ್ಲ. ನಂತರ ತನ್ನಿಂತನ ನಮ್ಮಲ್ಲಿ 3-4 ಕ್ವಿಂಟಲ್ ಅವ್ರದ್ದು ಬಂದರೆ ನಮ್ಮದು 5-6 ಕ್ವಿಂಟಲ್ 2 ಕ್ವಿಂಟಲ್ ಅವ್ರಿಗೆ ಹೆಚ್ಚು ಬಂತು. ನಾನು ಯಾವುದೂ ಖರ್ಚು ಮಾಡಲಿಲ್ಲ. ಏನಿಲ್ಲ ಸಗಣಿ ಗೊಬ್ಬರನ ಮಾತ್ರ ನಮ್ಮದು ಪ್ರತಿ ವರ್ಷ 8-10 ಗಾಡಿ ಗೊಬ್ಬರ ಆಗತ್ತಿತ್ತು. ಅದು ನಮ್ಮ ಪೂರ್ವಜರ ಪುಣ್ಯ, ಅಜ್ಜಮ್ಮನ ಪುಣ್ಯ, ತಂದೆ ತಾಯಿ ಪುಣ್ಯ. ಆ ರೀತಿ ನಮ್ಮೊಂದು ವರ್ಷಿದೆವು. ನಮ್ಮ ಮಕ್ಕಳಿಗೆ ಅದನ್ನು ಬಿಟ್ಕೊಡ್ಬೇಕಾಗೈತಿ. ನಮ್ಮ ವಯಸ್ಸಾದ ಅಂದ್ರೆ ಒಕ್ಕಲತನದ ಬಗ್ಗೆ, ಮಣ್ಣಿನ ಬಗ್ಗೆ ನಾವು ಜ್ಞಾನ ಇಟ್ಕೊಂಡ್ರೆ ನಾವು ಎಲ್ಲರೂ ವಿಸಾವನ್ನ ಹಾಕೈತೇವೆ. ವಿಸಾವ ಮುಗಿಸಬಾರ್ದು ಅಂದ್ರೆ ನಾವು ಮೊದಲು ಶಾನ್ಯಾರ. ಬಟ್ ಇಲ್ಲರ ಈಗ ಋಷಿ ಆದ ಏನು ಮಾಡತ್ತೇವೆ ಅಪ್ಪ ಗುಳಿಗೆ ತಂದ ಮತ್ತು ಅದು ಇಫೆಕ್ಟ್ ಆಗ್ತದೆ. ಚಲೋದಾಗ ಗುಳಿಗೆ ಋಷಿ ಗುಳಿಗೆ ಅಂತ ಇಟ್ಬಿಡ್ತಾರೆ ಮತ್ತು ಅದು ಆಟೋಮೆಟಿಕ್ ಇಫೆಕ್ಟ್ ಆಗ್ತೈತಿ. ಮತ್ತು ಸಾಕಷ್ಟು ಎಣ್ಣೆ ಹೊಡಿತಾರೋ ಅವನ ಕಾಲು ತಿನ್ಬಿಡೋದ ಮತ್ತು ಅದು ಬರೋದನ್ನ ಅದಕ್ಕೆ ಋಷಿ ಆಗದಂಥವು ನಮ್ಮ ಸಾವಯವದೊಳಗೆ ಭಾಳ ಅನುಕೂಲ ಆಗ್ತೈತಿ. ನೀವೇನು ಬೇವಿನ ತಪ್ಪಲ ಆಗಲಿ, ಒಂದು ಮೆಲಿಗೆ ತಪ್ಪಲ ಆಗಲಿ ಏನಾರು ಹಾಕಿ ಒಂದಿಷ್ಟು ಕಾಳುಗಳು ನಾವು ಶುಚಿಯಾಗಿ ಇಟ್ಕೊಳಕ್ಕೂ ಬರ್ತೈತಿ. ಆದರೆ ಎಲ್ಲಕ್ಕೂ ಒಂದೇ ಕಾರಣ ಕುಂಡಿರ್ಬೇಡ್ರಿ. ಈಗ ಹೆಂಗೆ ಈ ಕುಡ್ದಕ್ಕೆ ನಾವು ಕಾರಣ ಮೂಲ ಬೀಜ ಆದರೆ ನಮ್ಗೆ ಗುರುಗಳು ಹೇಳಿದವರು ಗಾಡಿ ಅದನ್ನು ಕಾಣಿಸಿದ್ರು. 2 ಪಾಸ್ ಅದು ಒಂದು ಉಳಿತು. ಜಮೀನ್ದಾರ್ ಪದ್ಧತಿ ಎಲ್ಲ ಉಳುವಳಿ ಭೂಮಿ ಒಡೆಯ ಮಾಡಿದವ್ರ ಗಾಂಧಿದ್ರು. ನಂತರ ದಲಿತರನ್ನ ಸುಂದರ ಮ್ಯಾಗ ತಗೊಂಡ್ರು, ಅದು ಆಯಿತು.
ಇನ್ನೊಂದು ಮಾಡಬೇಕಾದ ದುಡಿತದೆ ಮದ್ಯಪಾನ ಮುಕ್ತ ಮಾಡ್ಬೇಕಂತ ಅಪ್ಪ ಗಾಂಧೀಜಿ ಅವರು ಅವ್ರ ಕನಸಿತ್ತು, ಅದಾಗಲಿಲ್ಲ. ದುರಂತ ಯಾಕಂದ್ರೆ ನಮ್ಮ ಮ್ಯಾಪ್ ಸಿಕ್ಕಿದಾರೆ. ಈಗ ನಾವು ತಿಳ್ಕೊಂಡವ್ರಾದ್ರೆ ಅಪ್ಪ ನಮಗೊಂದು ಗದ ಬಿಟ್ಬಿಗೇನೋ ಅದನ್ನು ನಾವು ಮಾಡ್ಬೇಕಾದ್ರೆ ನಮ್ಮ ಮಕ್ಕಳ ಮ್ಯಾಗ ಜವಾಬ್ದಾರಿ ಐತಿ. ಇದಕ್ಕೆ ಹಳ್ಳಿ ಮನೆ ಊರೂರು ಕುಂತು ಏನೋ ಒಂದು ಇರ್ತಾ ಒಂದು ಮ್ಯಾಗಿನ ಸರ್ಕಾರ ತಿಳಿಸಿದಾಗಿಂತ ಅಪ್ಪ ಅವ್ರ ಸಮ್ಮುಖದಲ್ಲಿ ಹೋಗ್ಬೇಕಾದ್ರೆ ನಾವು ನೀವು ಅಷ್ಟ ಮಾಡಿ ನಡೆಯೋಲ್ಲ ಅಂತ ಬಸವಣ್ಣನ ಅಪ್ಪ ಅವ್ರ ಕಡೆಯಿಂದ ಏನು ಸಾಧ್ಯ ಆಗೋದಿಲ್ಲ ಅಂತೇಳಿ ಅವ್ರು ಸಾಧ್ಯ ಮಾಡಿ ತೋರಿಸ್ತಾರೆ. ಅವರು ಭಾಳ ಮಹತ್ವ ಐತಿ. ಈಗ ತಾಯಂದಿರು ಸುಸ್ರಾಗೊಳಗೆ ಒಂದು ವಚನ ಹೇಳಿದ ನೋಡಿದ ನಾವು ಯಾವುದೋ ಲೋಕ ಪಾದ ಅಷ್ಟು ಆನಂದ ನೋಡ್ರಿ. ಅವರ ವಿಚಾರಗಳು ಆಚಾರಗಳು ಎಲ್ಲವನ್ನೂ ಗೌರವಿಸ್ಬೇಕಾಗೈತಿ. ಅವ್ರು ಹಾಡುವಂಥ ಶಕ್ತಿ ಶೈಲಿ ಮತ್ತು ಈಗ ನಮ್ಮ ಅಪ್ಪ ಅವ್ರ ಇಂಥ ಮಾಡೋ ಕಾರ್ಯ ರೀ ನಮ್ಗೆ ಯಾರಿಗೂ ನೀಡಿದಂಥ ಕಾರ್ಯ ಎಂತೆಂಥ ಮಾಡೋ ಸ್ವಾಮಿಗಳು ನೀಗಿಲ್ಲ. ಅವ್ರು ಈ ಕಾರ್ಯವನ್ನು ಮಾಡಕತ್ತಾರಂದ್ರೆ ಅವ್ರು ನಾವು ಹೊಳೆಯಬೇಕು, ಅವ್ರನ್ನ ಮಕ್ಕಳೇಬೇಕು. ಇಂಥವ್ರು ನಮಗೆ ಸಿಗೋಲ್ಲ. ಅದೇನೋ ಅಂತಂಥವ್ರು ಕೂಡಿದ ಸಂತಿ ಅದೇನೋ ಶಿವನ ಸಂಕಲ್ಪ ಈ ರೀತಿ ಒಳಗೆ ನಮಗೆ ಅವರು ಒಂದು ಬಸವಣ್ಣನವರ ಅಪ್ಪಾರಂತ ಹಾಗೇ ನಮ್ಮ ಮುಂದೆ ಬಂದು ಕುಂತಾರೋ ಅವ್ರ ಮಾರ್ಗದರ್ಶನಗಳು ಅವ್ರ ಮುಂದೆ ಇಟ್ಕೊಂಡ ಇನ್ನೂ ನಮ್ಮ ಮುಂದಕರ್ತಿಗಳು ಏನೋ ಓರಿಕೋರಿಗಳು ಸಮಸ್ಯೆಗಳು ಇದ್ರೆ ನಾವು ಅಷ್ಟೂ ತಿಂಗಳಿಗೊಮ್ಮೆಲೆ ಒಬ್ಬರಿಗೆ ಇಬ್ಬರು ಕರ್ಕೊಂಬರಕ್ಕೆ ಕಡ್ಡಾಯ. ಯಾಕಂದ್ರೆ ಇದಿಷ್ಟ ಸಂಖ್ಯೆ ಸಾಲೋದಿಲ್ಲ. ಇನ್ನೆಲ್ಲರ ಮ್ಯಾಗ ಜವಾಬ್ದಾರಿ ಐತಿ. ನೀವು 29 ದಿವಸ ಬೇಕಾದ್ರೆ ಕೆಲಸ ಮಾಡಿ 30ನೇ ದಿವಸಕ್ಕೆ ಏನೈತಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಇದನ್ನು ಚಂದಾಗಿ ನಡೆಸ್ಕೊಂಡು ಯಾಕೆ ಈಗ ಅವ್ರು ಬಾಯಿ ಹಾಕ್ಯಾರ ಇನ್ನು ಜವಾಬ್ದಾರಿ ನಮ್ಮ ಆಗೈತಿ ನಡೆಸ್ಬೇಕಾದ್ರೆ ನಾವು ಇದನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಮತ್ತು ಸಮಯದ ಕಡೆ ಲಕ್ಷ್ಯ ಕೊಡಬೇಕು. ಇನ್ನೂ ಮಾತಾಡೋರು ಅಪ್ಪ ಅವ್ರು ಭಾಳ ಮಂದಿ ಇದ್ದಾರೆ. ನನಗೆ ಭಾಳ ಸಂತೋಷ ಆಗೈತೆ. ನಾ ಎಲ್ಪ ನುಡಿಗಳನ್ನ ಅಪ್ಪ ಸ್ವಲ್ಪ ಅದಕ್ಕೆ ಅರ್ಪಿಸಿ ನಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣ. ತನುಸುದ್ದಿ ಮನಸುದ್ದಿ ಭಾವಸುದ್ದಿ ಮಾಡಬೇಕಾದ್ರೆ ಬಸವಾದಿ ಶರಣರ ವಚನಗಳನ್ನು ಪಠಣ ಮಾಡಿರಿ. ನಿತ್ಯ ಪಠಣ ಮಾಡೋದರ ಜೊತೆಗೆ ನಮ್ಮ ಎಲ್ಲ ಮನೋಗಳ ಶುದ್ಧಿ ಆಗ್ತವನು ಅಂತ ಮಾತನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ.